ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಕ್ಯಾರೆಟು, ಬೀಟ್ರೂಟು ಹಾಗೆ ನೆಲ್ಲಿಕಾಯನ್ನು ತೊಗೊಂಡಿದ್ದೇನೆ. ಇದರಿಂದ ಏನು ಮಾಡೋದು ಅಂತ ನೋಡ್ತಾ ಇದ್ದೀರಾ? ಹೌದು, ಇದರಿಂದ ಒಂದು ಎನರ್ಜಿ ಡ್ರಿಂಕ್ ಮಾಡೋಣ. ತುಂಬಾ ನಿಮಗೆ ಎನರ್ಜಿಯನ್ನು ಕೊಡುವಂಥದ್ದು, ಹಾಗೆ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡುವಂಥದ್ದು ಈ ಒಂದು ಜ್ಯೂಸಿನಲ್ಲಿ ಚಮತ್ಕಾರವಾದಂಥ ಜ್ಯೂಸ್ ಇದು. ಇದನ್ನು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಹಾಗೆ ನಿಮಗೆ ಎನರ್ಜಿ ಬರುತ್ತೆ. ಇದನ್ನು ಇವಾಗ ನಾನು ಇಲ್ಲೊಂದು ಅರ್ಧ ಬೀಟ್ರೋಟನ್ನು ತೊಗೊಂಡಿದ್ದೇನೆ. ಹಾಗೆ ಒಂದು ದೊಡ್ಡದಾದರೆ ಒಂದೇ ಒಂದು ಕ್ಯಾರೆಟ್ ಸಾಕು. ನಾನು ಚಿಕ್ಕದಿರೋದ್ರಿಂದ ಒಂದು 3-4 ತೊಗೊಂಡಿದ್ದೇನೆ. ಹಾಗೆ ಒಂದೇ ಒಂದು ನೆಲ್ಲಿಕಾಯನ್ನು ತೊಗೊಂಡಿದ್ದೇನೆ. ಇದನ್ನೆಲ್ಲ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತೇನೆ. ಬೇಕಾದರೆ ನೀವು ತುರ್ಕೊಳ್ಬೋದು. ನಾವು ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಯಾವುದ್ಯಾವುದೋ ಕ್ರೀಮನ್ನು ಯೂಸ್ ಮಾಡ್ತೇವಲ್ಲ. ಹೌದು, ಕ್ರೀಮ್ ಯೂಸ್ ಮಾಡೋದರ ಜೊತೆಯಲ್ಲಿ ನಮ್ಮ ದೇಹದ ಒಳಗಡೆ ಕೂಡ ನಾವು ಅದೇ ರೀತಿಯ ಆಹಾರಗಳನ್ನು ತಗೊಳ್ಳೋದ್ರಿಂದ ನಮ್ಮ ಚರ್ಮದ ಕಾಂತಿ ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಈ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಚರ್ಮದ ಕಾಂತಿ ಜಾಸ್ತಿ ಆಗುತ್ತೆ. ಹಾಗೆ ನಮಗೆ ಇದರಿಂದ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ಯಾವುದೇ ರೀತಿ ಬೇಯಿಸಲಿಕ್ಕೆ ಇಲ್ಲ. ಯಾವುದೇ ರೀತಿ ಇದು ರಾ ಆಗಿ ನಾವು ಇದು ಕುಡಿಯುವಂಥ ಜ್ಯೂಸು. ಬೀಟ್ರೂಟ್, ಕ್ಯಾರೆಟು ಹಾಗೆ ನೆಲ್ಲಿಕಾಯಿಯನ್ನು ಉಪಯೋಗಿಸಿದ್ದೇನೆ. ಹಾಗೆ ಇನ್ನೊಂದು ಐಟಮ್ಸನ್ನು ಸೇರಿಸ್ತೇನೆ, ಏನು ಅಂತ ನೋಡಿ. ಇವಾಗ ನಾನು ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ತುರ್ಕೊಳ್ಬೋದು. ನಾನಿಲ್ಲಿ ತುರ್ಕೊಳ್ತಾ ಇಲ್ಲ, ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಇದನ್ನು ನಾನು ಮಿಕ್ಸಿಗೆ ಹಾಕ್ತೇನೆ. ಕೆಲವೊಬ್ಬರು ಏನು ಮಾಡ್ತಾರೆ, ಇದನ್ನು ಜ್ಯೂಸ್ ಮಾಡಿ ಅದರ ಎಲ್ಲ ರಸವನ್ನು ತೆಗೆದು ಅದರ ಏನಂತಾರೆ, ಜೊಗಟೆ ಅಂತಾರಲ್ಲ, ಅದನ್ನೆಲ್ಲ ಬಿಸಾಡ್ತಾರೆ. ಬಟ್ ಅದು ಆ ರೀತಿ ಅಲ್ಲ. ಬಟ್ ಇದು ಎಲ್ಲವನ್ನು ಕುಡಿಯೋದ್ರಿಂದನೇ ನಮಗೆ ಬೆನಿಫಿಟ್ ಇರುವಂಥದ್ದು. ಬರೀ ಇದರ ರಸವನ್ನು ಕುಡಿಯೋದಕ್ಕಿಂತ ಇದನ್ನು ಹಾಗೆ ಕುಡಿಯೋದ್ರಲ್ಲಿ ಬೆನಿಫಿಟ್ಸ್ ಜಾಸ್ತಿ ಇದೆ. ಇವಾಗ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೆಲ್ಲಿಕಾಯನ್ನು ಸಹ ಕಟ್ ಮಾಡ್ಕೊಳ್ಳುವ. ಒಂದು ನೆಲ್ಲಿಕಾಯನ್ನು ಉಪಯೋಗಿಸಿದರೆ ಸಾಕು. ಇಷ್ಟು ಜ್ಯೂಸಲ್ಲಿ ಈಗ ನಾನು ಕಟ್ ಮಾಡ್ಕೊಂಡಿರೋಂಥ ಅಳತೆಯಲ್ಲಿ ಒಂದು 3-4 ಜನ ಕುಡಿಬೋದು ಇದನ್ನು. ನೀವು ಒಬ್ಬೊಬ್ಬರೇ ಅಂದರೆ ನಿಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ನೀವು ಮಾಡ್ಕೊಳ್ಬೋದು. ನಾನಿದು 4 ಜನ ಅಳತೆಯಲ್ಲಿ ಮಾಡಿದ್ದೇನೆ. ಇವಾಗ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲವನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನಲ್ಲ, ಇಷ್ಟಾದರೆ ಸಾಕು. ಅಂದರೆ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಮಿಕ್ಸಿ ಜಾರಲ್ಲಿ ಹಾಕಿದರೆ ಅದು ಮಿಕ್ಸಿದು ಕೆಲವೊಂದು ಸಲ ಬ್ಲೇಡ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಡುವ. ಎಲ್ಲವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ಈ ಜಾರಲ್ಲಿ ಎಲ್ಲವನ್ನು ಹಾಕ್ಕೊಳ್ತೀನಿ. ಇವಾಗ ನಾನು ಇದಕ್ಕೆ ಇಲ್ಲಿ 2 ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ. 2 ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ನೀವು ಯಾವುದಾದ್ರೂ ಫ್ರೂಟನ್ನು ಸೇರಿಸ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದು ಮನೆಯಲ್ಲಿದೆಯೋ ಆ ಫ್ರೂಟ್ಸನ್ನು ನೀವು ಸೇರಿಸ್ಬೋದು. ನಾನಿಲ್ಲಿ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಗ್ರೈಂಡಾಗಿ ರುಬ್ಕೊಂಡು ಬಂದೆ ನೋಡಿ. ನೀರೆಷ್ಟು ಬೇಕೋ ಅಷ್ಟನ್ನು ಸೇರಿಸಿ ಗ್ರೈಂಡಾಗಿ ರುಬ್ಕೊಂಡು ಬಂದೆ. ಇವಾಗ ಜ್ಯೂಸ್ ಗ್ಲಾಸಿಗೆ ಹಾಕೋಣ. ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಾಕ್ಬೋದು, ಬಟ್ ನಾನಿದೆ ಹಾಕಲಿಲ್ಲ. ಲಿಂಬೆಹಣ್ಣಿನ ರಸವನ್ನು ಹಿಂಡಿ ಕೂಡ ಕುಡಿಬೋದು. ಇವಾಗ ನಾನು ಇದು 4 ಜನಗಾಗುವಷ್ಟು ಮಾಡಿದ್ದೇನೆ. ನಮ್ಮ ಜ್ಯೂಸು ರೆಡಿಯಾಗಿದೆ, ನೋಡಿದ್ರಲ್ವಾ? ಹೆಲ್ತಿಯಾಗಿರುವಂಥ ಒಂದು ಜ್ಯೂಸ್ ರೆಡಿಯಾಗಿದೆ. ಹಾಗೆ ನಮ್ಮ ಸ್ಕಿನ್ನಿಗೆ ಕಾಂತಿ ಗ್ಲೋವನ್ನು ಕೊಡುವಂಥ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು. ಇದು ತುಂಬಾ ಬೆನಿಫಿಟ್ ಇರುವಂಥ ಜ್ಯೂಸು.
ಇದನ್ನು ನಾವು ಹೊರಗಡೆಯಿಂದ ಯಾವುದ್ಯಾವುದೋ ಕ್ರೀಮ್ ಹಚ್ಚಿ ನಮ್ಮ ಮುಖವನ್ನು ಬೆಳ್ಳಗೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ರೀತಿ ಜ್ಯೂಸನ್ನು ಕುಡಿದು ನಮ್ಮ ಸ್ಕಿನ್ನನ್ನು ನಾವು ಗ್ಲೋ ಆಗಿ ಮಾಡ್ಕೊಳ್ಬೋದು. ಬೀಟ್ರೋಟು, ಕ್ಯಾರೆಟ್ ಬಗ್ಗೆ ಎಲ್ಲ ನಿಮಗೆ ತುಂಬಾ ಗೊತ್ತಿದೆ ಅಲ್ವಾ. ನೆಲ್ಲಿಕಾಯಿ ಕೂಡ ನಮ್ಮ ಸ್ಕಿನ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ಗೊತ್ತಿದೆ. ಹಾಗೆ ಫ್ರೂಟ್ಸ್ಗಳು, ಇದನ್ನೆಲ್ಲ ಉಪಯೋಗಿಸಿ ಮಾಡಿರುವಂಥ ಈ ಜ್ಯೂಸು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.